1996ನೇ ಇಸವಿ ಕನ್ನಡ ಚಿತ್ರರಂಗದಲ್ಲಿ ಭಾವನೆಗಳ ಅಲೆ ಎಬ್ಬಿಸಿದ ಒಂದು ಸಿನಿಮಾ ಜನ್ಮ ತಾಳಿತ್ತು. ಅದು ಶಿವರಾಜ್ ಕುಮಾರ್ ನಟನೆಯ ಜನುಮದ ಜೋಡಿ. ಆ ಸಿನಿಮಾ ಕೇವಲ ಒಂದು ಪ್ರೇಮ ಕಥೆ ಅಲ್ಲ, ಅದು ಹೃದಯದ ಮಾತುಗಳ ಚಿತ್ರವಾಗಿತ್ತು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಅಸಾಧಾರಣ ಅಭಿನಯದಿಂದ ಜನರು ಕಣ್ಣೀರು ಹಾಕಿದ ಸಿನಿಮಾ ಇದಾಗಿತ್ತು. ನಿರ್ದೇಶಕ ಟಿ.ಎಸ್. ನಾಗಾಭರಣ ಹಾಗೂ ಕಾದಂಬರಿ ಮಲೇಲಾ ಜೀವನಿಂದ ಪ್ರೇರಿತ ಕಥೆ ಇದಾಗಿತ್ತು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ವಿಶ್ವಾಸದ ನಿರ್ಮಾಣ ಈ ಚಿತ್ರವಾಗಿತ್ತು. ಈ ಮೂವರು ಸೇರಿ ರಚಿಸಿದ ಸಿನಿಮಾ ಜನುಮದ ಜೋಡಿ ಇಂದು 29 ವರ್ಷಗಳನ್ನು ಪೂರೈಸಿದೆ. ಆದರೂ ಅದರ ಹಾಡುಗಳು, ಅದರ ಸಂಭಾಷಣೆ ಮತ್ತು ಅದರ ಭಾವನೆಗಳು ಇಂದಿಗೂ ಜನರ ಮನಸ್ಸಲ್ಲಿ ಹೊಸದಾಗಿ ಉಳಿದುಕೊಂಡಿವೆ. ಈ ಚಿತ್ರದ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಮಾಯಾವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಚಿತ್ರದ ಹಿನ್ನೆಲೆಯಲ್ಲಿರುವ ಕತೆ ಅಚ್ಚರಿ ಹುಟ್ಟಿಸುವಂಥದ್ದು. ಮೊದಲಿಗೆ ಹಂಸಲೇಖ ಅವರಿಗೆ ಈ ಚಿತ್ರದ ಸಂಗೀತ ನೀಡಬೇಕಿತ್ತು. ಆದರೆ ಅವರಿಗೆ ಸಮಯದ ಕೊರತೆಯಿಂದ ಆ ಅವಕಾಶ ಬಂದಿದ್ದು ವಿ ಮನೋಹರ್ ಅವರಿಗೆ. ಅವರ ಸೃಷ್ಟಿಸಿದ ಸಂಗೀತ ಒಂದು ಮಾಯೆಯಂತಿತ್ತು. ದೇಹವೆಂದರೆ ಓ ಮನುಜ, ಜನುಮದ ಜೋಡಿ ಎಲ್ಲ ಹಾಡುಗಳು ಕೇವಲ ಹಿಟ್ ಆಗಲಿಲ್ಲ, ಅವು ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದುಕೊಂಡವು. ಹಾಡುಗಳಿಗೆ ಸಾಹಿತ್ಯ ಬರೆದವರು ಬರಗೂರು ರಾಮಚಂದ್ರಪ್ಪ, ದೊಡ್ಡ ರಂಗೇಗೌಡ ಹಾಗೂ ವಿ ಮನೋಹರ್ ಅವರೇ ಸ್ವತಃ ಬರೆದರು. ಹಾಗೂ ವಿಶೇಷವೆಂದರೆ ಡಾಕ್ಟರ್ ರಾಜ್ಕುಮಾರ್ ಸ್ವತಃ ಹಾಡಿದ ಈ ಹಾಡುಗಳು ಇಂದು ಕೂಡ ರೇಡಿಯೋ, ಯೂಟ್ಯೂಬ್, ಸಾಮಾಜಿಕ ಮಾಧ್ಯಮಗಳಲ್ಲಿ ಮುನ್ನುಗ್ಗುತ್ತಿವೆ. ಜನುಮದ ಜೋಡಿ ಕತೆ ಕೃಷ್ಣ ಮತ್ತು ಕನಕ ಅವರ ಪ್ರೇಮ ಕಥೆಯಾಗಿದೆ. ಸಮಾಜದ ಹಂಗು, ಜಾತಿ ಅಡೆತಡೆ, ಕುಟುಂಬದ ವಿರೋಧ ಇವೆಲ್ಲದರ ನಡುವೆ ನಡೆಯುವ ನಿಜವಾದ ಪ್ರೀತಿ. ಶಿವರಾಜ್ ಕುಮಾರ್ ಕೃಷ್ಣನಾಗಿ ಹಳ್ಳಿ ಹುಡುಗನ ನೈಸರ್ಗಿಕ ಅಭಿನಯ ಹಾಗೂ ಶಿಲ್ಪಾ ಕನಕಳಾಗಿ ಭಾವನೆಗಳ ನದಿಯಂತೆ ನಟಿಸಿದರು. ಈ ಜೋಡಿ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಮರೆಯಲಾಗದ ಜೋಡಿಯಾಗಿತ್ತು. ಶಿಲ್ಪಾ ಈ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದರು ಮತ್ತು ಅದಕ್ಕಾಗಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದರು. ನಿಮಗೆ ಗೊತ್ತಾ, ಈ ಸಿನಿಮಾ ತೆರೆಗೆ ಬಂದಾಗ ಬೆಂಗಳೂರಿನ 5 ಚಿತ್ರಮಂದಿರಗಳಲ್ಲಿ 25 ವಾರಗಳ ಕಾಲ ಪ್ರದರ್ಶನ ಕಂಡಿತು. ಹುಬ್ಬಳ್ಳಿ, ಬೆಳಗಾವಿ, ವಿಜಯಪುರ ಮತ್ತು ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಇತ್ತು. ಒಟ್ಟಾರೆ ಸುಮಾರು 2 ವರ್ಷಗಳ ಕಾಲ ಈ ಸಿನಿಮಾ ರಾಜ್ಯದ ಹಲವೆಡೆ ಪ್ರದರ್ಶನಗೊಂಡಿತ್ತು. ಒಂದು ಸಿನಿಮಾ 2 ವರ್ಷಗಳ ಕಾಲ ಜನರ ಹೃದಯದಲ್ಲಿ ಓಡಾಡಿತ್ತೆಂದರೆ ಅದು ಎಷ್ಟು ಭಾವನಾತ್ಮಕ ಚಿತ್ರ ಎಂದು ನೀವೇ ಭಾವಿಸಿಕೊಳ್ಳಿ. ಈ ಚಿತ್ರದಲ್ಲಿ ಶಿವಣ್ಣ ಅವರ ಅಭಿನಯದ ಒಂದು ವಿಶಿಷ್ಟ ಅಂಶವೆಂದರೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಪೂರ್ಣ 20 ನಿಮಿಷ ಅವರು ಸ್ಕ್ರೀನ್ನಿಂದಲೇ ಕಾಣಿಸಿಕೊಳ್ಳುವುದಿಲ್ಲ. ಯಾವುದೇ ಹೀರೋಯಿಸಂ ಇಲ್ಲದೆ ಕಥೆಯ ತೀವ್ರತೆಗೆ ಅವಕಾಶ ಕೊಟ್ಟಿದ್ದು ಅವರ ಕಲೆ ಪ್ರೇಮದ ಸಂಕೇತವಾಗಿದೆ. ಅವರು ಪಾತ್ರಕ್ಕಾಗಿ ಬದುಕಿದರು, ಸಿನಿಮಾಗಾಗಿ ಶ್ರಮಿಸಿದರು. ಈ ಸಿನಿಮಾಗೆ ಪ್ರಶಸ್ತಿಗಳ ಸುರಿಮಳೆಯೇ ಸುರಿಯುತ್ತದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಹಾಗೂ ರಾಜ್ಯ ಪ್ರಶಸ್ತಿ, ಟಿ.ಎಸ್. ನಾಗಾಭರಣ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಅವಾರ್ಡ್, ವಿ ಮನೋಹರ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ಇವರಿಗೆ ಲಭಿಸುತ್ತದೆ. ಇಂದು 29 ವರ್ಷಗಳಾದರೂ ಜನುಮದ ಜೋಡಿ ಎಂದರೆ ಕನ್ನಡಿಗರ ಕಣ್ಣು ತುಂಬುತ್ತದೆ. ಒಮ್ಮೆ ಹಾಡುಗಳನ್ನು ಕೇಳಿದರೆ ಬಾಲ್ಯದ ನೆನಪುಗಳು, ಹಳ್ಳಿ ಮನಸ್ಸುಗಳು, ಪ್ರೇಮದ ಸುವಾಸನೆ ಎಲ್ಲವೂ ಮರಳಿ ಬರುತ್ತದೆ. ಆದ್ದರಿಂದಲೇ ಜನುಮದ ಜೋಡಿ ಒಂದು ಸಿನಿಮಾ ಅಲ್ಲ, ಅದು ಒಂದು ಭಾವನೆ. ಈ ಸಿನಿಮಾ ಎಷ್ಟೇ ಹಳೆಯದಾದರೂ ಅದರ ಕಣ್ಮನ ಸೆಳೆಯುವ ಶಕ್ತಿ ಇಂದೂ ಕೂಡ ಅಷ್ಟೇ ಬಲವಾಗಿದೆ. ಆದ್ದರಿಂದ ನಾವು ಇಂದು ಗೌರವದಿಂದ ಹೇಳಬಹುದು, ಹಾಡುಗಳಿಂದಲೇ ಜನುಮದ ಜೋಡಿ ಅದ್ಭುತ ಯಶಸ್ಸನ್ನು ಗಳಿಸಿತು ಎಂದು. ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗೂ ಈ ಸಿನಿಮಾದಲ್ಲಿರುವ ಹಾಡುಗಳಲ್ಲಿ ನಿಮ್ಮ ನೆಚ್ಚಿನ ಹಾಡು ಯಾವುದೆಂದು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.